ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈಗ ಈ ದಿನ ನಾವು ಜುಲೈ ತಿಂಗಳ 2ನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಮತ್ತು ಈ ಒಂದು ವಾರದ ವಿಶೇಷತೆ ಏನು, ಯಾವ ಗ್ರಹದಿಂದ ಏನೆಲ್ಲ ಅನಾನುಕೂಲಗಳು ಅನುಕೂಲಗಳು ಇವೆ, ಅದೆಲ್ಲವನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಈ ಒಂದು ವಾರದ ವಿಶೇಷ ಅಂತ ಹೇಳೋದಾದರೆ, ಇಲ್ಲಿ ನಿಮಗೆ 6ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ ಬರ್ತಕ್ಕಂತಹ ಜುಲೈ ತಿಂಗಳ 2ನೇ ವಾರದ ಭವಿಷ್ಯದಲ್ಲಿ ಒಂದು ಬುಧ ನಿಮಗೆ 10ನೇ ತಾರೀಕು ಹಿಮ್ಮುಖ ಚಲನೆಯನ್ನು ಮಾಡಲಾಗುತ್ತೆ. ಉಳಿದಂತೆ ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕುಜ ವೃಷಭ ರಾಶಿಯಲ್ಲಿದ್ದಾರೆ, ರವಿ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಬುಧ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಮತ್ತು ಕೇತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ. ಇಲ್ಲಿ ಬುಧ ಮಾತ್ರ 10ನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ. ಇದು ತುಂಬ ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಅನಾನುಕೂಲ ಇದೆ. ಅದೆಲ್ಲವನ್ನು ಒಳಗೊಂಡಂತೆ ಮುಂದೆ ಈ ಒಂದು ವಾರದ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ವಾರದಲ್ಲಿ ಪ್ರಮುಖವಾದ ದಿನಗಳು ಅಂತ ನೋಡೋದಾದರೆ, 10ನೇ ತಾರೀಕು ಬರತಕ್ಕಂತಹ ಯೋಗಿನಿ ಏಕಾದಶಿ. ಈ ಯೋಗಿನಿ ಏಕಾದಶಿಯ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸೋಣ. 10ನೇ ತಾರೀಕು ಯೋಗಿನಿ ಏಕಾದಶಿ ಇದೆ. ಅದರಂತೆ 12ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಸೊ ಇವೆರಡು ಈ ಒಂದು ವಾರದಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು. ಅದರ ಒಳಗೊಂಡಂತೆ ಅಷ್ಟಮಿ ನವಮಿ ತಿಥಿಗಳು ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಜಾತಕ ಪರಿಶೀಲನೆ ಆಗಿರ್ಬೋದು, ಶುಭ ಸಮಾರಂಭಗಳಿಗೆ, ಮುಹೂರ್ತಗಳಿಗೆ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಪುರೋಹಿತರು ಅಥವಾ ಇನ್ನಿತರ ವಿಷಯಗಳ ಅನುಗುಣವಾಗಿ ಏನಾದರೂ ನೀವು ಪ್ರಶ್ನೆಗಳು ಕೇಳೋದಿದ್ದರೆ ಖಂಡಿತವಾಗೂ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರ್ಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳಬಹುದು. ಜಾತಕ ಪರಿಶೀಲನೆ ಮಾಡಿಸಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಹಾಗೂ ಪೂರ್ತಿ ಹೆಸರಿನೊಂದಿಗೆ ಕಳಿಸ್ಬೇಕಾಗತ್ತೆ. ಅದನ್ನು ನೀವು ವಾಟ್ಸಪ್ ಮಾಡಿ ಅದರ ಮುಂದಿನ ಪ್ರೊಸೀಜರ್ ತಿಳಿಸಲಾಗುತ್ತೆ. ಮತ್ತು ಇದು ಫ್ರೀ ಆಗಿರೋದಿಲ್ಲ, ದಯವಿಟ್ಟು ಅನ್ಯಥಾ ತಪ್ಪು ಭಾವಿಸಬೇಡಿ. ಯಾಕೆಂದರೆ ಅದರದೇ ಆದಂಥ ಗುರುದಕ್ಷಿಣೆ ಎಂಬುದು ಇರುತ್ತೆ. ಸೊ ಅದನ್ನು ನೀವು ಸಲ್ಲಿಸಿದಾಗ ನಿಮಗೆ ಸಮಯ ಮತ್ತು ದಿನಾಂಕವನ್ನು ತಿಳಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ವಾರದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಈ ವಾರ ಅಂದರೆ ಇಲ್ಲಿ ಜುಲೈ ತಿಂಗಳು 2ನೇ ವಾರದಲ್ಲಿ ಒಂದು 3 ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ. ಅದರಲ್ಲಿ ಒಂದು ಧನಯೋಗ, ಗೌರಿ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗ. ಗೌರಿ ಯೋಗ, ಧನಯೋಗ ಮತ್ತು ಮಹಾಲಕ್ಷ್ಮಿ ಯೋಗ ಇಲ್ಲಿ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ಚಂದ್ರನ ಜೊತೆಗೆ ಕುಜ, ಅಂದರೆ ಇಲ್ಲಿ ಈ ವಾರ ಚಂದ್ರ ಕುಜನ ಜೊತೆ ಸೇರುವುದಂತ ಅದಾಗುತ್ತೆ. ಅಂದರೆ ವೃಷಭ ರಾಶಿಯಲ್ಲಿ ಬಂದಾಗ ಈ ಒಂದು ಯೋಗಗಳು ಕೂಡಿ ಬರುತ್ತೆ. ಅಂದರೆ ಚಂದ್ರ ಪ್ಲಸ್ ಕುಜ ಒಟ್ಟಿಗೆ ಸೇರಿದಾಗ ಈ ಧನಯೋಗ, ಗೌರಿ ಯೋಗ, ಮಹಾಲಕ್ಷ್ಮಿ ಯೋಗ ಕೂಡಿ ಬರುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಎಚ್ಚರಿಕೆ ಇದೆ, ಕೆಲವು ರಾಶಿಗಳಿಗೆ ಸಮ ಪ್ರಮಾಣದಲ್ಲಿದೆ. ಅದೆಲ್ಲವನ್ನು ಒಂದೊಂದಾಗಿ ಈಗ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಆ ಒಂದು ರಾಶಿಗಳ ತಿಳಿಸುವುದಕ್ಕಿಂತ ಮುಂಚೆ ಈ ಒಂದು ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ
ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ, 6ರಿಂದ 12ನೇ ತಾರೀಕು ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಕುಂಭರಾಶಿಯವರಿಗೆ ಒಂದು ಚರ್ಚೆ, ತುಂಬ ಚರ್ಚೆ ಮಾಡ್ತೀರಾ, ಪ್ರತಿ ವಿಷಯಕ್ಕೂ ಕ್ವಶನ್ ಜಾಸ್ತಿ ಇರುತ್ತೆ, ಮತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಅನುಮಾನದಿಂದ ಮಾಡುವಂಥದ್ದಾಗುತ್ತೆ, ಅಥವಾ ಅನುಮಾನದ ನೋಟ ಅಂತೀವಲ್ಲ ಅದು ವಿಪರೀತವಾಗಿ ಈ ವಾರ ನಿಮ್ಮಲ್ಲಿ ಕಂಡು ಬರುವಂಥದ್ದಾಗುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಅನುಮಾನ, ಯಾಕೆ ಬರುತ್ತೆಪ್ಪ ಇದು ಅಂತ ಒಂದು ನಿಮ್ಮ ಒಂದು ಯೋಚನೆ ಇರುತ್ತೆ. ಅಥವಾ ಆ ವ್ಯಕ್ತಿ ಕಳೆದ 2-3 ತಿಂಗಳಿಂದ ನಿಮಗೆ ಮೋಸ ಮಾಡಿರ್ತಾನೆ, ಅದು ಒಂದು ಕಾರಣ ಇರುತ್ತೆ. ಅಥವಾ ನಿಮಗೆ ಇತ್ತೀಚೆಗೆ ಆಗಿರತಕ್ಕಂತಹ ಕೆಲವು ಘಟನೆಗಳಿಂದ ಅನುಮಾನಕ್ಕೆ ಜಾಸ್ತಿ ಆಸ್ಪದ ಇರುತ್ತೆ, ಅದು ಒಂದು ಬಲವಾದ ಕಾರಣ ಇರ್ಬೋದು. ಹಾಗೂ ಈಗ 2ನೇ ಕಾರಣ ಅಂತ ಹೇಳೋದಾದರೆ ಶನಿ. ಈ ಶನಿ ಇರ್ತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಈ ವಾರ ಶನಿ ದೇವರ ಒಂದು ಕಾಟ ಅಥವಾ ಶನಿಯ ಒಂದಿಷ್ಟು ಗಟ್ಟಿತನ ಈ ವಾರ ನಿಮ್ಮಲ್ಲಿ ಕಂಡುಬರ್ತದೆ. ಅಂದರೆ ಕೆಲವು ಕೆಲಸ ಕಾರ್ಯಗಳಲ್ಲಿ ಏನಾಗುತ್ತೆ, ತುಂಬ ಕಠಿಣ ಅಂತ ಅನಿಸ್ಬಿಡುತ್ತೆ, ಇದಕ್ಕಿದಂಗೆ ಕಠಿಣ ಅನಿಸ್ಬಿಡುತ್ತೆ. ಅದೇ ಹೋದ ವಾರ ಅನುಕೂಲ ಆಗಿತ್ತು, ಈ ವಾರ ನೋಡಿದರೆ ಮೂನೇ ಆಗ್ತಾ ಇಲ್ಲ, ಕೆಲಸ ಮಾಡಿದ್ದನ್ನೇ ಪುನಃ ಪುನಃ ಮಾಡುವಂಥದ್ದಾಗ್ಬೋದು, ಅಥವಾ ಕೆಲಸ ಇನ್ನೊಬ್ಬರ ಮುಖಾಂತರ ಮಾಡಿಸ್ಕೊಳ್ಳುವಂಥದ್ದಾಗ್ಬೋದು, ಅಲ್ಲಿಗೆ ನಿಮ್ಮ ಇನ್ವಾಲ್ವ್ಮೆಂಟು ಕಡಿಮೆ ಆಗಿರುವಂಥದ್ದಾಗ್ಬೋದು. ಇದರಿಂದ ಮೇಲಾಧಿಕಾರಿಗಳು ನಿಮ್ಮ ಬಗ್ಗೆ ಯಾಕೆ ಹೀಗಾಯಿತು, ಏನು ಮಾಡಿಕೊಂಡ್ರಿ, ಯಾವುದಕ್ಕೆ ತೊಂದರೆ, ಹಾಗೆ ಹೀಗೆ, ಇದರಿಂದ ಅವರಿಗೂ ಕೂಡ ನಿಮ್ಮ ಬಗ್ಗೆ ಅನುಮಾನ, ಈ ರೀತಿಯೆಲ್ಲ ಈ ವಾರ ಇರುವಂಥದ್ದಾಗುತ್ತೆ. ಕೌಟುಂಬಿಕವಾಗಿಯೂ ಕೂಡ ಕುಟುಂಬ ಸದಸ್ಯರ ಜೊತೆಗೆ ಅನುಮಾನ ಹೊಂದಿರುತ್ತೀರ, ಅವರು ಕೂಡ ನಿಮ್ಮ ಬಗ್ಗೆ ಒಂದಿಷ್ಟು ಅನುಮಾನ ಇರುತ್ತೆ. ಸೊ ಒಟ್ಟಿನಲ್ಲಿ ಈ ವಾರ ಸ್ವಲ್ಪ ಅನುಮಾನದ ಗೂಡು ಅಂತೀವಿ, ಮಾನಸಿಕವಾಗಿ ಯಾಕೋ ಜಾಸ್ತಿ ತುಂಬಿಕೊಂಡಿರುವಂಥದ್ದು ಆಗಿರುತ್ತೆ. ಇದಕ್ಕೆ ಕಾರಣ ಶನಿ ದೇವರೇ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ಸ್ವಲ್ಪ ಮೋಸ ಹೋಗುವಂಥ ಅವಕಾಶಗಳು ಜಾಸ್ತಿ ಇದೆ. ಅಂದರೆ ನೀವು ಯಾವುದೇ ವ್ಯಕ್ತಿನ ನಂಬಿ ಶೇರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಯಾವುದೋ ವಸ್ತುವನ್ನು ಕೊಂಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಚೀಟ್ ಫಂಡ್ ವ್ಯವಹಾರದಲ್ಲಿ ಕೈ ಹಾಕುವಂಥದ್ದಾಗ್ಬೋದು, ನೀವು ಹಾಕಿದ ತಕ್ಷಣವೇ ದುಡ್ಡು ಗಯಾಬ್ ಅವನು ಗಯಾಬ್, ಆ ರೀತಿ ಆಗುವಂಥದ್ದಾಗ್ಬೋದು. ಅಂದರೆ ಇಲ್ಲಿ ಆರ್ಥಿಕವಾಗಿ ಸ್ವಲ್ಪ ಮೋಸ ಆಗುವಂಥದ್ದಿದೆ. ಹಾಗಾಗಿ ಏನೇ ಸ್ಟೆಪ್ ಇಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮದೇ ಆದಂತಹ ಒಂದಿಷ್ಟು ವಿಚಾರ ಅಥವಾ 4-5 ಜನರ ಹತ್ರ ತರ್ಕ ಮಾಡಿ, ಅಂದರೆ ವಿಷಯವನ್ನು ಚರ್ಚೆ ಮಾಡಿ. ನಿಮಗೆ ಅನುಕೂಲವಾಗಿ ಅವರು ಏನಾದರೂ ಉತ್ತರ ಕೊಟ್ಟರೆ ಅಥವಾ ಸರಿ ಹಾಕು ತೊಂದರೆ ಇಲ್ಲ ನಾನು ಬಂದು ಮಾತಾಡ್ತೀನಿ ಅಂತ ಧೈರ್ಯ ಕೊಟ್ಟರೆ ಖಂಡಿತವಾಗಿ ಮೂವ್ ಮಾಡಿ. ಆದರೆ ಇಂಡಿವಿಜುವಲ್ ಆಗಿ ಕುಂಭರಾಶಿಯವರು ಈ ವಾರ ಆರ್ಥಿಕವಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಕೆಲಸಗಳು ನಿಧಾನವಾಗ್ತಾ ಇರೋದರಿಂದ ಮೈಂಡು ಸ್ವಲ್ಪ ಬ್ಲಾಕ್ ಆಗಿಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತುಂಬ ಪ್ರಯತ್ನ ಮಾಡ್ತೀರಾ ಕೆಲಸ ಮಾಡಲಿಕ್ಕೆ, ಆದರೆ ಕೆಲಸ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಯಶಸ್ವಿ ಆಗೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಏನಾಗುತ್ತೆ, ಮೈಂಡ್ ಬ್ಲಾಕ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಆಫ್ ಹೆಡ್ಡೇಕ್ ಆಗಿರ್ಬೋದು, ಈ ಕತ್ತು ನೋವಾಗಿರ್ಬೋದು ಈ ವಾರ ಕಾಣಿಸುವಂಥದ್ದಾಗತ್ತೆ. ಇದಕ್ಕೆ ಸ್ವಲ್ಪ ಟ್ರೀಟ್ಮೆಂಟು ಖರ್ಚುಗಳು ಬರುವಂಥದ್ದು ಇದೆ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ಅನುಮಾನದ ಜೊತೆಗೆ ಕೆಲವೊಂದಿಷ್ಟು ಏನಾಗುತ್ತೆ ಅಂದರೆ ವಾದ ವಿವಾದಗಳು ನಡೆಯುವಂಥದ್ದು ಇರುತ್ತೆ. ಇದರಿಂದ ಸ್ವಲ್ಪ ನಿಮಗೆ ಎಲ್ಲರೂ ಸೇರಿ ಬೈಯುವಂಥದ್ದಾಗ್ಬೋದು, ಅಥವಾ ನಿಮ್ಮನ್ನು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಕಾಣಿಸುವಂಥದ್ದು ಇರುತ್ತೆ. ಇದರಿಂದ ಮೌನವಾಗಿರೋದೇ ತುಂಬ ಬೆಟ್ರು ಅಂತ ನಾವು ನಿಮಗೆ ಸಲಹೆ ಕೊಡುವಂಥದ್ದು. ಅಂದರೆ ಈ ವಾರ ಜಾಸ್ತಿ ವಾದ ವಿವಾದಕ್ಕೆ ಇಳಿಯಲು ಹೋಗಬೇಡಿ. ಕುಟುಂಬ ಸದಸ್ಯರ ಜೊತೆ ಏನೇ ಇದ್ರೂ ಆಯಿತು ನೋಡೋಣ ಅನ್ನೋ ಒಂದು ಸೂಕ್ಷ್ಮತೆಯಲ್ಲಿ ಆನ್ಸರ್ ಕೊಡಿ. ತುಂಬ ಓವರಾಗಿ ಮಾತನಾಡಲು ಹೋಗಬೇಡಿ. ಯಾರಿಗೂ ಮನಸ್ಸು ನೋಯಿಸುವಂತಹ ಮಾತುಗಳನ್ನು ಕೂಡ ಕುಂಭರಾಶಿಯವರು ಆಡಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ವಾರ ಸಾಧ್ಯವಾದಷ್ಟು ನಿಮ್ಮ ಒಂದು ವ್ಯಕ್ತಿತ್ವ ಅನುಗುಣವಾಗಿ ತುಂಬ ಕೆಲಸಗಳನ್ನು ಒಪ್ಪಿಕೊಳ್ಳಲು ಹೋಗಬೇಡಿ. ನಿಮಗೆ ಎಷ್ಟಿದೆಯೋ ಈ ವಾರದ ಒಂದು ಟಾರ್ಗೆಟ್ ಏನಿದೆಯೋ ಅಷ್ಟನ್ನು ಮಾತ್ರ ಒಪ್ಪಿಕೊಳ್ಳಿ. ಉಳಿದಿರೋದನ್ನು ಬೇಕಾದ್ರೆ ಪೋಸ್ಟ್ಪೋನ್ ಮಾಡಿ, ನೆಕ್ಸ್ಟ್ ವಾರ ನಾನು ಬಂದು ಮಾಡಿಕೊಡ್ತೀನಿ ಅಂತಾದರೂ ಹೇಳಿ, ಅಥವಾ ಯಾರಿಗಾದರೂ ಸಹಾಯ ತೆಗೆದುಕೊಂಡು ಮಾಡುವಂಥದ್ದಾದರೆ ಮಾಡಿ. ಆದರೆ ತುಂಬ ಓವರಾಗಿ ನಾನು ಮಾಡಿಕೊಡ್ತೀನಿ, ಓವರ್ ಕಾನ್ಫಿಡೆನ್ಸಲ್ಲಾಗಿ ಅವರಿಗೆ ಗ್ಯಾರಂಟಿ ಕೊಟ್ಟು ಇದು ಮಾಡಿದರೆ, ಅದು ಮಾಡದೇ ಇದ್ದಾಗ ಏನಾಗುತ್ತೆ, ತುಂಬ ಅಪಾದನೆಗಳು ಅಂತೀವಿ ಅದು ಬರಬಹುದು, ಅಥವಾ ಕಂಪ್ಲೇಂಟ್ ಅಂತೀವಿ ಅದು ಅಧಿಕವಾಗಿ ನಿಮ್ಮ ಮೇಲೆ ಬರುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ತುಂಬ
ಕೆಲಸಗಳು ಏನಾದರೂ ಇದ್ದರೆ ಒಬ್ಬರ ಸಹಾಯದ ಮುಖಾಂತರ ಈ ವಾರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಗಿಸಲು ಪ್ರಯತ್ನ ಪಡಿ. ಇಲ್ಲದೇ ಇದ್ದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಅವರಿಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ, ಏನೋ ಒಂದು ಮಾಡಿ ಮುಂದಿನ ವಾರ ನಿಮ್ಮ ಒಂದು ಕೆಲಸ ಮುಗಿಯುವಂಥದ್ದಾಗುತ್ತೆ, ಅಥವಾ ಮುಂದಿನ ವಾರ ನಿಮ್ಮ ಈ ಕೆಲಸ ಕರೆಕ್ಟಾಗಿ ಮಾಡಿಕೊಡಲಾಗುತ್ತೆ. ಸ್ವಲ್ಪ ಏನೋ ಐಟಮ್ ಅವೈಲಬಲ್ ಇಲ್ವೋ ಅಥವಾ ಏನೋ ಒಂದು ಕೋಡ್ ಇರುತ್ತಲ್ಲ ನಿಮ್ಮದೇ ಆದಂಥದ್ದು ಕಾರಣ, ಅದನ್ನು ಅವರಿಗೆ ತಿಳಿಸಿದರೆ ತುಂಬ ಸಂತೋಷ, ಅಡ್ವಾನ್ಸ್ ಆಗಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಆದಷ್ಟು ಶನಿದೇವರ ಆರಾಧನೆ, ಶನಿದೇವರ ಸ್ತೋತ್ರ, ಶನಿದೇವರ ಅಷ್ಟೋತ್ತರಗಳನ್ನು ಪಠಣೆ ಮಾಡಿ ಮತ್ತು ಬಡವರಿಗೆ ಅಥವಾ ಅಂಗವಿಕಲರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಜನರಿಗೆ. ಇದರಿಂದ ಶನಿದೇವರ ಅವಕೃಪೆ ದೂರ ಆಗುತ್ತೆ ಮತ್ತು ನಿಮಗೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಕುಂಭರಾಶಿಯ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.